ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಬಂದುಬಿಟ್ಟು ಮಂಗಳವಾರ. ತುಂಬ ಲಾಂಗ್ ಬ್ರೇಕ್ ತಗೊಂಡೆ. ಒಂದು 15 ಡೇಸ್ ಆಯಿತು ಫ್ರೆಂಡ್ಸ್. ನಾನು ವಿಡಿಯೋ ಎಡಿಟಿಂಗು ಮಾಡಿಲ್ಲ, ಆಮೇಲೆ ವೀಡಿಯೋಸು ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ. ಆಮೇಲೆ ಇದ್ದಿದ್ದು ವೀಡಿಯೋನು ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇದ್ದಕ್ಕಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ವೀಡಿಯೋಸ್ ಹೆಂಗೋ ಮಾಡ್ಕೊಂಡ್ಬಿಡ್ತೀವಿ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ಪೇಷನ್ಸ್ ಆಗಿರಬೇಕು. ನನಗೆ ಅದು ಟೈಮ್ ಸಿಗಲಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ, ಅಂದರೆ ಇವಾಗಲೂ ಬ್ಯುಸಿನೇ ಇದ್ದೀನಿ. ವೀಡಿಯೋಸ್ ಮಾಡ್ಕೊಳ್ಳೋಣ, ಎಷ್ಟು ದಿವಸ ಹಿಂಗೆ ಇರೋಕ್ಕಾಗುತ್ತೆ ನನ್ನ ಖುಷಿಗೆ. ಹಾಗೆ ನಿಮ್ಮ ಜೊತೆ ಎಲ್ಲರಿಗೂ ಹಂಚ್ಕೊಳ್ಳೋಕ್ಕೆ ನನ್ನ ಲೈಫ್ ಸ್ಟೈಲು ನನಗೆ ಸ್ವಲ್ಪ ಇಷ್ಟ. ಹಾಗಾಗಿ ಮತ್ತೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಸ್ಟಾಪ್ ಮಾಡ್ತಾ ಇರ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಏನು ಇದಕ್ಕೆಲ್ಲ ಅದೇ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ವೀಡಿಯೋಸ್ ಏನು ಮಾಡ್ಕೊಂಡಿದ್ದಕ್ಕಿಲ್ಲ. ಇವತ್ತು ಬಂದುಬಿಟ್ಟು ಮಂಗಳವಾರ 3 ಮಾರ್ಚ್ 23. ಇವತ್ತು ಅಂದರೆ ನಾನು ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದು ಲೇಟ್ ಆಗುತ್ತಲ್ವ, ಆವಾಗ ನಿಮಗೆ ಗೊತ್ತಾಗೋದೇ ಇಲ್ಲ ಯಾವ ಡೇಟು ಅಂಥೇಳಿ. ಯಾವ ದಿನ ಅಂತ ಹೇಳ್ಬಿಡ್ತೀನಿ, ಯಾವುದು ಡೇಟು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಮಾರ್ಚ್ 3. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 3 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇವತ್ತು ನನ್ನ ಮಗಳೇ ಕರ್ಕೊಂಬಂದಿಲ್ವಾ ಅಂಥೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ನನ್ನ ಮಗಳು 3 ಗಂಟೆ ಬಿಡ್ತಾರಲ್ವ, ಹಾಗಾಗಿ ಇವಾಗ ಹೋಗ್ತೀನಿ ಫ್ರೆಂಡ್ಸ್. ವೀಡಿಯೋಸು ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಒಂದು 2 ನಿಮಿಷ ಟೈಮ್ ಇತ್ತು. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಇವತ್ತೇನಪ್ಪ ಅಂದರೆ, ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗೋದ್ರಿಂದ ನಾನು ನಿಮ್ಮ ಜೊತೆನೂ ಬ್ಲಾಗ್ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನೇನೋ ಮಾತಾಡ್ತಾ ಇದ್ದೀನಿ, ಸರಿಯಾಗಿ ಕ್ಲಾರಿಟಿನೇ ಕೊಡ್ತಾ ಇಲ್ಲ ನಿಮಗೆ. ಜಸ್ಟ್ 5 ಮಿನಿಟ್ಸ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಆಲ್ಮೋಸ್ಟ್ ಬಟ್ಟೆ ಎಲ್ಲ ಎತ್ತಿ ಇಟ್ಟಿದ್ದೀನಿ. ಅಂದರೆ ನನಗೆ ಹೆಂಗಿತ್ತು ಅಂದರೆ, ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಬ್ಲಾಗ್ ಸ್ಟಾರ್ಟ್ ಮಾಡೋದಿತ್ತು. ಹಾಗಾಗಿ ಫ್ರೆಶ್ ಅಪ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದು ಇದು ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಹಾಗಾಗಿ ನಾನು ಬ್ಲಾಗ್ ಏನೋ ಕಂಟಿನ್ಯೂ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಫಸ್ಟಿಗೆ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಎತ್ತಿ ಇಟ್ಟಿದ್ದೀನಿ. ಇವಾಗ ನಾನು ಇಷ್ಟು ಬಟ್ಟೆ ಐರನ್ ಮಾಡಬೇಕು. ನನ್ನ ಬಟ್ಟೆ ಮಾತ್ರ ಎತ್ತಿಟ್ಟಿದ್ದೀನಿ, ಇನ್ನು ನನ್ನ ಮಗಳದು ಆಮೇಲೆ ನನ್ನ ಹಸ್ಬೆಂಡ್ದು ಇನ್ನೂ ಬಟ್ಟೆ ಎತ್ತಿಟ್ಟಿಲ್ಲ. ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಇವೆಲ್ಲ ಬಟ್ಟೆ ಎಲ್ಲ ಎತ್ತಿಡ್ತೀನಿ, ಪ್ಯಾಕಿಂಗು. ಆಮೇಲೆ ಈ ಸಲ ಸ್ವಲ್ಪ ಜಾಸ್ತಿನೇ ಐಟಮ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಯಾಕಂದರೆ ಇಷ್ಟು ವರ್ಷ ನಮ್ಮತ್ತೆ ಇರ್ತಿದ್ರು, ನಮ್ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮತ್ತೆ ಇರ್ತಿದ್ರು, ಅವರು ಎಲ್ಲ ನೋಡ್ಕೋತಾ ಇದ್ರು. ಜಸ್ಟ್ ಬಟ್ಟೆ ಒಂದೇ ಎತ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಈ ಸಲದಿಂದ ಹಾಗಿಲ್ಲಲ್ವ, ಅವರು ತೀರ್ಕೊಂಡಾಗಿಂದ ನಾನು ಇದೇ ಫಸ್ಟ್ ಸರಿ ಹೋಗ್ತಾ ಇರೋದು. ನನ್ನ ಹಸ್ಬೆಂಡ್ ಹೋಗ್ತಾ ಇದ್ರು, ನಾನು ಹೋಗ್ತಾ ಇದ್ದಕ್ಕಿಲ್ಲ, ಇದೇ ಫಸ್ಟ್ ಸರಿ ಹೋಗ್ತಾ ಇರೋದು. ನಾನು ಹೋಗ್ತಾ ಇದ್ದೀನಿ ಅಂದರೆ ಅಡುಗೆ ತಿಂಡಿ ಎಲ್ಲ ಮಾಡಬೇಕು. ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಅಂದರೆ. ಹಾಗಾಗಿ ಇವಾಗ ನಾನು ಅಡುಗೆ ಮಾಡೋ ಐಟಮ್ಸು, ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಎತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಅದೆಲ್ಲ ಪ್ಯಾಕ್ ಮಾಡಬೇಕು. ಫಸ್ಟ್ ಹೋಗಿ ನನ್ನ ಮಗಳಿಗೆ ಕರ್ಕೊಂಬರ್ತೀನಿ. ಇವತ್ತು ನನ್ನ ಕೆಲಸ ಎಲ್ಲ ಆಗಿದೆ, ಮುಗಿಸ್ಬಿಟ್ಟು ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿತಾ ಇದ್ದೀನಿ. ಇವಾಗ ನನ್ನ ವಿಡಿಯೋ ಮಾಡುವಂತಹ ಕೆಲಸ ನನಗೆ ಇವಾಗ ಅದ್ರ ಜೊತೆ ನಾನೆಲ್ಲ ಪ್ಯಾಕಿಂಗ್ ಮಾಡಬೇಕು. ಅದು ನಿಮ್ಮ ಜೊತೆ ಆಗಿದಷ್ಟು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೋತೀನಿ. ಫಸ್ಟ್ ನಮ್ಮ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಆಮೇಲೆ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೂ ಊಟ ಮಾಡಿಲ್ಲ, ಕರ್ಕೊಂಬಂದ್ಬಿಟ್ಟು ಊಟ ಮಾಡ್ತೀನಿ, ಸರಿನಾ? ನೀವೆಲ್ಲ ಏನೇನು ಮಾಡಿದ್ದೀರಾ ಅಡುಗೆ ತಿಂಡಿ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾನು ಬಂದುಬಿಟ್ಟು ಬೆಳಗ್ಗೆ ಪಲಾವ್ ಮಾಡಿದ್ದೆ, ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ. ಅದಿದೆ, ಇವಾಗ ಅದು ತಿನ್ಕೊಂಡು ಊರಿಗೆ ಹೋಗ್ತೀವಿ. ಅದೇ ತಿನ್ಕೋತೀನಿ. ಇನ್ನೇನು ಇಲ್ಲ, ಅಡುಗೆನೂ ಮಾಡೋಂಗಿಲ್ಲ. ಅಡುಗೆ ಮಾಡಬೇಕಾಗಿತ್ತು, ಸ್ವಲ್ಪ ಗ್ರಹಣ ಇದೆ ಅಲ್ವಾ, ಅಷ್ಟು ತನಕ ಮಾಡ್ಕೊಂಡೋದ್ರೆ ಸರಿಯಾಗಿರಲ್ಲ ಅಂಥೇಳಿ ಅದು ಬೇರೆ ಇದೆ. ಇವತ್ತು ಎಲ್ಲ ಕ್ಲೀನು ಮಾಡ್ಕೊಂಡಿದ್ದೀನಿ. ಇಲ್ಲಿ
ಎಲ್ಲ ಬೆಡ್ಶೀಟ್ಸ್ ಎಲ್ಲ ತೆಗ್ದು ಎಲ್ಲ ವಾಶ್ ಮಾಡಿ ಅದೂ ಎಲ್ಲ ಆಗಿದೆ. ಅದು ಎತ್ಕೊಂಬರ್ಬೇಕು. ಅಷ್ಟು ತುಂಬ ಕೆಲಸ ಇದೆ ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಆಗಿದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಸ್ಕೂಲಿಂದ ನನ್ನ ಮಕ್ಕಳಿಗೆ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಐರನ್ ಮಾಡೋಣ ಅಂದ್ಕೊಂಡು ಎಲ್ಲ ತೆಗಿತಾ ಇದೆ. ಏನೋ ತೆಗೆದು ಇಡ್ತಾ ಇದ್ದೀನಿ. ಬಿಸಿ ಆಗಿಬಿಟ್ಟಿದೆ ಇವಾಗ. ಆಮೇಲೆ ಮಾಡ್ತೀನಪ್ಪ. ನನಗೆ ನಿಜ ಹೇಳಬೇಕು ಅಂದರೆ ಐರನ್ ಅಷ್ಟೊಂದು ಮಾಡೋಕ್ಕೆ ಕಂಫರ್ಟೇಬಲ್ ಆಗಲ್ಲ. ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಅವಳು ಆವಾಗಲೇ ಮಲಗಿಸ್ಬಿಟ್ಟಿದ್ದೀನಿ ಅವಳಿಗೆ. ಯಾಕಂದರೆ ಇವತ್ತು ಗ್ರಹಣ ಬೇರೆ ಇದೆ ಅಲ್ವಾ. ಇವಾಗಲೇ ಸ್ಟಾರ್ಟು ಅಂತಾರೆ. ಸುಮ್ಮನೆ ಏನು ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ ಅಲ್ಲಿ ಇಲ್ಲಿ ಓಡಾಡೋದು ಓದೋಕ್ಕೂ ಹೋಗ್ಬಾರ್ದು ಅಂತಾರಲ್ವ. ಹಾಗಾಗಿ ಬೇಡ ಅಂಥೇಳಿ ನಾನೇನೆ ನೀನು ಮಲಿಕೋ, ನಾನು ಆಮೇಲೆ ನಿನಗೆ ಎಬ್ಬಿಸ್ತೀನಿ ಅಂತ ಹೇಳಿದೆ. ಸರಿ ಅಂಥೇಳಿ ಅವಳು ಮಲಿಕೊಂಡವಳೆ. ನಾನು ಬಂದುಬಿಟ್ಟು ಇವಾಗ ಅದೇ ಐರನ್ ಮಾಡಬೇಕು ಅಂಥೇಳಿ ಒಂದು 15 ದಿವಸದ ಹಿಂದೆ ಮಾಡಿರುವಂತಹ ವೀಡಿಯೋಸು ಎಡಿಟಿಂಗ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಅಂದರೆ ನಾನು ಮರ್ತೋಗ್ಬಿಟ್ಟಿದ್ದೆ ಯಾವ್ಯಾವ ವೀಡಿಯೋಸ್ ಮಾಡಿದ್ದೀನಿ ಅಂತ. ಎಲ್ಲ ತೆಗೆದು ಮತ್ತೆ ಎಲ್ಲ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿದೆ. ಆವಾಗಲೇ ಟೈಮ್ ಬಂದುಬಿಟ್ಟು 4:15 ಆಗಿದೆ. ಎಷ್ಟು ಗೊತ್ತಾ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಟೆನ್ಷನ್ ಅಪ್ಪ. ಇವಾಗ ನಾನು ಅದೇ ಹೇಳಿದ್ನಲ್ಲ, ಎಲ್ಲ ಸಾಮಾನೆಲ್ಲ ಹಾಕ್ಕೋಬೇಕು ಅಂಥೇಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ ನಾನು ಹೆಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಒಂದು ಸ್ವಲ್ಪ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಬ್ಯಾಗಲ್ಲಿ ಆ ಬ್ಯಾಗಲ್ಲಿ ಒಂದು ಸ್ವಲ್ಪ ಎಲ್ಲನೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ನಾನು ಬೇಗ ಐರನ್ ಮಾಡಬೇಕು. ಐರನ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಶೇರ್ ಮಾಡ್ತೀನಿ. ಸರಿನಾ? ಆಗಿದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗಳಿಗೆ ಎಬ್ಬಿಸ್ಬೇಕು. ಮಲಿಕೊಂಡ್ಬಿಟ್ಟು ಅವ್ಳು ತುಂಬ ಹೊತ್ತಾಯಿತು. ಅವಾಗಲೇ ಅವಳು ಮಲಿಕೊಂಡು 1.5 ಅವರ್ ಆಯಿತು. ಮಲಿಕೊಂಡಿದ್ಲು ಅಂತ ನಾನು ಸುಮ್ಮನಿದ್ದೀನಿ. ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ, ಎಡಿಟಿಂಗು ಮಾಡ್ತಾಯಿದ್ದೆ, ಎರಡೂ ಕೆಲಸ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋಸ್ ಮಾಡಬೇಕು ಅಂತೇಳಿ ಎಡಿಟಿಂಗು ಎಲ್ಲ ಮಾಡಿದೆ. ಬನ್ನಿ ಇವಾಗ ಬೇಗ ಐರನ್ ಮಾಡ್ಕೊಬಿಡ್ತೀನಿ. ಹೀಟ್ ಆಗಿಬಿಟ್ಟಿದೆ, ಅದು ತುಂಬ ಇವಾಗಲೇ ಹೀಟ್ ಆಗಿಬಿಟ್ಟಿದೆ. ಅದಕ್ಕೆ ಐರನ್ ಎಲ್ಲ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಐರನ್ ಎಲ್ಲ ಮಾಡಿ ರೆಡಿ ಎಲ್ಲ ಆದೆ. ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ. ಇವಾಗ ಇನ್ನೇನು ಹೋಗ್ತಾ ಇದ್ವಿ. ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ವೆರಿ ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ನನ್ನ ಮಗಳಿಗೆ ಎಬ್ಬಿಸಿ ಅವಳಿಗೊಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಇವಾಗ ರೆಡಿಯಾಗಿದ್ದೀನಿ. ಬನ್ನಿ ಇವಾಗ ಬ್ಯಾಗ್ ಎಷ್ಟಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಷ್ಟು ಫುಲ್ಲು. ಆಮೇಲೆ ನನ್ನ ಕೈಯಲ್ಲಿ ಒಂದಿತ್ತು. ಸರಿ ಫ್ರೆಂಡ್ಸ್, ಇವಾಗ ಎಲ್ಲ ಇಟ್ಕೊಂಡು ಇವಾಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಇವಾಗ ಒಂದು ಫಿಲಮ್ ನೋಡಿಕೊಂಡು, ಯಾವುದೋ ಕನ್ನಡ ಫಿಲಮ್ ಹಾಕ್ಕೊಂಡಿದ್ಲಪ್ಪ, ಗೊತ್ತಿಲ್ಲ ಯಾವುದೋ ಅಂತೇಳಿ, ಮರ್ತೋಗ್ಬಿಟ್ಟೆ ಯಾವುದೋ ಫಿಲಮ್ ಹಾಕ್ಕೊಂಡು ನೋಡ್ತಾಯಿದ್ಲು. ಯಾವುದೋ ಸೀತಾರಾಮನ ಯಾವುದೋ ಸೀತಾರಾಮ ಅಲ್ಲ, ಯಾವುದೋ ಫಿಲಮ್ ಹಾಕ್ಕೊಂಡಿದ್ಲು. ಒಟ್ಟಾರೆ ರಾಮನೇ ಶ್ಯಾಮಭಾಮನ ಯಾವುದೋ ಒಂದು ಹಾಕ್ಕೊಂಡು, ನನ್ನ ಮಗಳಿಗೆ ಒಂದು ಸ್ವಲ್ಪ ಕಾಮಿಡಿ ಫಿಲಮ್ ಇಷ್ಟ, ಅದು ನೋಡ್ತಾಯಿದ್ಲು. ರವಿಚಂದ್ರನ್ದು ಯಾವುದೋ ಒಂದು ನೋಡ್ತಾಯಿದ್ಲು. ಅವಳು ನೋಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ. ನಾನು ಸ್ವಲ್ಪ ಹೊತ್ತು ನೋಡಿದೆ. ನನಗೆ ಫಿಲಮ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಏನೋ ನೋಡೋದಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪ ಫೋನ್ ನೋಡಿದೆ, ಒಂದು ಸ್ವಲ್ಪ ಮಲಿಕೊಂಡು ಎದ್ದೆ. ನಮ್ಮ ಬೆಂಗಳೂರಿಂದ ನಮ್ಮೂರಿಗೆ 2 ಅವರ್ ಜರ್ನಿ ಆಗುತ್ತೆ. ಕಾರಲ್ಲಿ ಹೋದರೆ 2 ಅವರು. ನಾವು ಬಿಟ್ಟಿರೋದೇ 7:15 ಏನಾಗಿತ್ತು. ಅಷ್ಟೊತ್ತಿಗೆ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಆವಾಗ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೆ 10 ಗಂಟೆ ಆಯಿತು ನಾವು ಊರಿಗೆ ಹೋಗೋ ಅಷ್ಟೋ ತನಕ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಎಲ್ಲ ಸಖತ್ತು ಧೂಳು ಅದೆಲ್ಲ ಜಾಸ್ತಿ ಗಲೀಜು ಆಗಿಬಿಟ್ಟಿತ್ತು. ಯಾಕಂದರೆ ಯಾರೂ ಇರೋದಿಲ್ಲಲ್ವ, ಹಾಗಾಗಿ ಸ್ವಲ್ಪ ಧೂಳೇನೇ ಆಗಿತ್ತು. ಎಲ್ಲ ನೋಡಿ ಆ ಥರ ಎಲ್ಲ ಇಟ್ಬಿಟ್ಟು ಸಖತ್ತು ಧೂಳಾಗಿತ್ತು. ಪರವಾಗಿಲ್ಲ. ಆಮೇಲೆ ಬರೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲಿ ಸ್ವಲ್ಪ ನೀರೆಲ್ಲ ತಗೊಂಬಂದರು ನಮ್ಮ ಮನೆಯವರು. ಆಮೇಲೆ ಒಂದು ಸ್ವಲ್ಪ ಎಲ್ಲ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಪೂಜೆ ಕೊಡೋಣ ಅಂದ್ಕೊಂಡು ಪೂಜೆ ಎಲ್ಲ ಕೊಟ್ಬಿಟ್ಟು ಆಮೇಲೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ.
ಸರಿನಾ. ಎಷ್ಟು ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು ಫ್ರೆಂಡ್ಸ್ ಹಬ್ಬನ. ಆಗಿದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಪೂರ್ತಿ ವೀಡಿಯೋಸ್ ಅದು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಜನನೂ ಹಂಗೇ ಜಾಸ್ತಿ ಜನ. ಅದೇ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮುಂದೆ ಬಂದ್ವಿ. ಎಷ್ಟು ಚೆನ್ನಾಗಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು. ದೇವ್ರನ್ನು ಎಷ್ಟು ಚೆನ್ನಾಗಿ ನೋಡಿದ್ದಾಯ್ತು ಗೊತ್ತಾ, ಸಖತ್ತಾಗಿತ್ತು ದೇವ್ರನ್ನ. ಇದು ನಂದಿ ಇವಾಗ ಕಟ್ಸಿರೋದು. ಒಂದು 1.5-2 ತಿಂಗಳಾಗಿರಬೇಕು ಆವಾಗ ಕಟ್ಟಿರೋದು ಇದು ದೇವಸ್ಥಾನ. ಆವಾಗ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಹೊರಗಡೆ ಬರ್ತಾ ಇದ್ವಿ. ನೋಡಿ ಜನ, ಊರಿನ ಜನ, ಆಮೇಲೆ ಊರಲ್ಲಿ ಇರ್ತಾರಲ್ವ, ಬೇರೆ ಊರಲ್ಲಿ ಇರ್ತಾರಲ್ವ ಊರಿನವರೇ ಅವರೆಲ್ಲ ಬಂದಿದ್ದರು. ಚೆನ್ನಾಗಿತ್ತು. ಆಗಿದಷ್ಟು ನೈಟೆಲ್ಲ ಜಾಗರಣೆ ಇದ್ದಿದ್ದೆ. ಎಷ್ಟು ತನಕ ಇರ್ತೀನಿ ಅಂತ ಗೊತ್ತಿಲ್ಲ, ಒಟ್ಟಾರೆ ಇರೋಣ ಅಂದ್ಕೊಂಡಿದ್ದೀನಿ. ನೈಟೆಲ್ಲ ಜಾಗರಣೆ ಇದ್ಬಿಟ್ಟು ನೋಡೋಣ ಅಂಥೇಳಿ ಈ ಸಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ವರ್ಷ ನೈಟೆಲ್ಲ ಇರೋಲ್ಲ, ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಇವತ್ತು ಆ ಥರ ಇಲ್ಲ, ಸ್ವಲ್ಪ ಜಾಸ್ತಿನೇ ಇದ್ದೆ. ಜಾಸ್ತಿ ತಮಟೆ ಸೌಂಡ್ ಎಲ್ಲ ಬರ್ತಾಯಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫ್ರೆಂಡ್ಸಲ್ಲಿ ಮುಂದೆ ನನಗೆ ಮತ್ತೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಟಿ ವಿ ಹಾಕಿದ್ರೆ ಲೈವ್ ತೋರಿಸ್ತಾಯಿದ್ರು. ಹಾಗಾಗಿ ಅಲ್ಲೇ ನಿಂತ್ಕೊಂಡು ನಿಮಗೋಸ್ಕರ ಒಂದು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಅಂದರೆ ಈ ಥರ ಅವತಾರ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ವ, ಅವ್ರನ್ನ ಕರೀತಾರೆ. ಇದಕ್ಕೆ ನಾವು ಬಲ್ಲಾರೆ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಅಂಥೇಳಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಇವಾಗ ನಾನು ಆಗಿದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೇ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಲ್ವಾ, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ಆಮೇಲೆ ಕತ್ತಿ ಹಿಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಇವ್ರಿಗೆ ಕಾಯಿ ಜಾಸ್ತಿ ಹೊಡಿಬೇಕು ಅಂತಾರೆ, ಕಾಯೆಲ್ಲ ಹೊಡಿತಾ ಇದ್ರು ಫ್ರೆಂಡ್ಸ್. ಇದು ದೇವಸ್ಥಾನದಿಂದ ಹೊರಗಡೆ ಬರೋವಾಗ ಅಂದರೆ ಯಾವ ಥರ ಬಂದರು ಅದೆಲ್ಲ ಇಟ್ಕೊಂಡು, ದೇವ್ರನ್ನೆಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರಲ್ವ, ಅದು ಇದು. ಅವ್ರ ಹತ್ರ ಕತ್ತಿ ಇರುತ್ತಲ್ವ ಫ್ರೆಂಡ್ಸ್, ನಿಜವಾಗ್ಲೂ ನೀವು ತಮಟೆ ಎಲ್ಲ ಬಾರಿಸಿಲ್ಲ ಅಂದ್ರೇನೋ ಅವ್ರು ತೊಗೊಂಡು ಕತ್ತಿಲೆಲ್ಲ ಹೊಡೆದ್ಬಿಡ್ತಾರೆ. ಆಮೇಲೆ ಅವರು ಬರ್ತಾ ಇರ್ತಾರೆ, ಯಾರಾದರೂ ಬಂದಿಲ್ಲ ಅಂದ್ರೂ ಆ ಕತ್ತಿಲಿ ಹಿಡ್ಕೊಂಡು ಹೊಡಿಯೋಕ್ಕೆ ಹೋಗ್ತಾರೆ. ಆಮೇಲೆ ತಮಟೆ ಎಲ್ಲ ಜಾಸ್ತಿ ಹೊಡಿಬೇಕು, ಜೋರಾಗಿ ತಮಟೆ ಹೊಡಿತಾ ಇರಬೇಕು. ನೋಡಿ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಕಾಯಿ ಹೊಡೆದಿಲ್ಲ ಅಂದ್ರೂ ಅವರು ಕತ್ತಿ ಹಾಕೋಕ್ಕೆ ಹೊಡಿಯೋಕ್ಕೆ ಬಂದುಬಿಡ್ತಾರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಇದು ನೋಡೋಕ್ಕೆ ನನಗೆ ಒಂಥರ ಇಷ್ಟ. ಹಾಗಾಗಿ ನಾನು ಈ ಹಬ್ಬಕ್ಕೆ ಮಿಸ್ ಮಾಡದೆ ಊರಿಗೆ ಹೋಗ್ತೀನಿ. ಊಟಕ್ಕೆಲ್ಲ ಅಂದರೆ ಎಲ್ಲ ಸ್ವೀಟೇ ಮಾಡಿರ್ತಾರೆ, ನಾನ್ ವೆಜ್ ಅಲ್ಲ, ಸ್ವೀಟ್ ಇದು. ನಾನೇನು ಆ ಥರ ನಮಗೇನು ನಾನ್ ವೆಜ್ ತಿನ್ನಬೇಕು ಅದೆಲ್ಲ ಇಷ್ಟ ಆಗಲ್ಲ. ಸುಮ್ಮನೆ ಇದು ನೋಡೋಕ್ಕಂತೇಳಿ ಹೋಗೋದು. ನೋಡಿ ಅವ್ರ ಹತ್ರ ಕತ್ತಿ ಇದೆ ಅಲ್ವಾ, ಅವ್ರು ಯಾರಿಗಾದ್ರೂ ಹೊಡಿತಾರೆ, ಏಟಾಗುತ್ತೆ. ಸುಮ್ಮನೆ ಹೊಡಿಯೋಲ್ಲ ಫ್ರೆಂಡ್ಸ್, ಏಟಾದ್ರೂ ಏನೂ ಅನ್ನಂಗಿಲ್ಲ. ಆ ಥರ ಹೊಡಿಯೋಕ್ಕೆ ಮಕ್ಳಿಗೆ ಮಾತ್ರ ಬಿಟ್ಬಿಟ್ಟು ಇನ್ನು ದೊಡ್ಡವ್ರಿಗೂ ಹೊಡಿತಾ ಇರ್ತಾರೆ. ಇಲ್ಲಿ ನಾನು ಟಿ ವಿ ಹಾಕಿದ್ರಲ್ಲ, ಅಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಜನ ಅಂತೂ ಓಡಾಡ್ತಾನೆ ಅವರೇ ನೋಡ ಬಿಡ್ತಾ ಇದ್ದಕ್ಕೆಲ್ಲ. ಆಗಿದಷ್ಟು ತಗೊಂಡು ಮತ್ತೆ ನಾನು ಇವಾಗ ಲೈವ್ ಆಗಿ ಒಂದು ಸ್ವಲ್ಪ ನಿಮಗೆ ತೋರಿಸೋಣ ಅಂದ್ಕೊಂಡು ಮತ್ತೆ ಅಲ್ಲಿಂದ ಈ ಕಡೆ ಮುಂದೆ ಬಂದುಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಅದು ತೋರಿಸಿದ್ನಲ್ವ, ಅಲ್ಲಿಂದ ಕಂಟಿನ್ಯೂ ದೇವಸ್ಥಾನದಿಂದ ಹೊರಗಡೆ ಬಂದುಬಿಟ್ಟು ಇವಾಗ ಸುತ್ತಲೂ ಹಿಂಗೆ ಓಡಾಡ್ತಾ ಇರ್ತಾರೆ. ಲೈವ್ ತೊಗೊಂಡು ತೋರಿಸ್ಬೇಕು ಅಂಥೇಳಿ ನಿಮಗೂ ನಾನು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಮ್ಮೂರಲ್ಲಿ ಅವರಾದ್ರು ಈ ಥರ ಹಬ್ಬ ಮಾಡ್ತಾರಾ, ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ. ಆಮೇಲೆ ನಿಮಗೆ ಅವರಾದ್ರು ಗೊತ್ತಿದ್ರೇನಾ ಇವ್ರ ಹೆಸರು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ. ನೋಡಿ ಆ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ದೇವರು ಅವ್ರ ಕೈಗೆ ದೇವರು ಕೊಟ್ಟಿರ್ತಾರೆ, ದೇವ್ರ ಪೀಠ ಅದು. ಅವ್ರ ಕೈ ಕೊಟ್ಟಿದ್ಮೇಲೆ ಅವರು ಆ ಥರ ಎಷ್ಟು, ನನ್ನಂತೂ ಭಯ ನಿಜವಾಗ್ಲೂ. ಅವ್ರು ಕತ್ತಿ ಹಿಡ್ಕೊಂಡು ಹೊಡೆದ್ಬಿಡ್ತಾರೆ ಎಲ್ಲಿ ಅಂಥೇಳಿ ಭಯ. ಹಾಗಾಗಿ ನಾನು ಮುಂದೆನೇ ಹೋಗ್ತಾ ಇದ್ದಕ್ಕೆಲ್ಲ ಜನ ಎಲ್ಲ ಮುಂದೆ ಹೋಗ್ತಾಯಿದ್ರು. ಆದರೆ ಆಲ್ಮೋಸ್ಟ್ ಗಂಡಸರು ಅವ್ರ ಮುಂದೆ ಬಂದಾಗ ಇವರೆಲ್ಲ ಹಿಂದೆ ಓಡಿ ಹೋಗ್ತಾಯಿದ್ರು. ಈ ಥರ ಇತ್ತು ನಮ್ಮೂರಲ್ಲಿ ಹಬ್ಬ. ಇದೆಲ್ಲ ನಿಜಾನೇ, ಎಷ್ಟೊಂದು ವರ್ಷದಿಂದ ಮಾಡ್ಕೊಂಬಂದವ್ರೆ. ನಾನು ಒಂದು 3 ವರ್ಷದಿಂದ ದೇವಸ್ಥಾನ ಕಟ್ತಾಯಿದ್ರು ಅಂಥೇಳಿ ಹಬ್ಬ ಮಾಡಿಲ್ಕಿಲ್ಲ. ಇದು 3 ವರ್ಷ ಆದಮೇಲೆ ಇವಾಗ ದೇವಸ್ಥಾನನೂ ಎಲ್ಲ ಕಟ್ಟಿದ್ರಲ್ವ, ಆವಾಗ ಈ ಹಬ್ಬನೂ ಮಾಡ್ತವ್ರೆ. ದೇವಸ್ಥಾನ ಕಟ್ಟಿ 48 ದಿವಸ ಆದಮೇಲೆ ಇವಾಗ ಹಬ್ಬ ಮಾಡ್ತವ್ರೆ. ಹೀಗೆ ದೇವ್ರ ಸುತ್ತಲೂ 3 ಸುತ್ತು
ಇಲ್ಲ, ಒಂದು ಸುತ್ತಿಬಿಟ್ಟು ಆಮೇಲೆ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇದೆಯೋ ಆ ಊರಿಗೆ ಹೋಗ್ಬಿಟ್ಟು ಹಿಂಗೆ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಜನ ಹೋಗ್ತಾರೆ ಹಿಂದೆಯೇ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತಾರೆ ಫ್ರೆಂಡ್ಸ್. ಮನೆಗೆಲ್ಲ ಹೋಗಿ ಅಲ್ಲೆಲ್ಲ ಕಾಯಿ ಒಡ್ಕೊಂಡು ಅವ್ರ ಮನೇಲಿ ಕಾಯೆಲ್ಲ ಒಡ್ಕೊಂಡು ಆಮೇಲೆ ಬರ್ತಾರೆ. ನಮ್ಮ ಮನೆಗೆ ಬಂದಿರ್ಕಿಲ್ಲ, ಯಾಕಂದರೆ ನಮ್ಮ ಮನೆ ಪಕ್ಕದ ಮನೆಗೆ ಸೂತ್ಕ ಇತ್ತು. ಹಾಗಾಗಿ ನಮ್ಮ ಮನೆಯವ್ರ ಹುಡುಗಿ ಎಲ್ಲ ಬಂದಿರ್ಕಿಲ್ಲ, ಆ ಕಡೆ ಎಲ್ಲ ಹೋಗಿದ್ರು. ನೋಡಿ, ಈ ಜನ ಇದ್ದಿದ್ದರಿಂದ ಕಾಣೋದೇ ಇಲ್ಲ. ನಿಜ ಹೇಳಬೇಕು ಅಂದರೆ ಟಿ ವಿದಲ್ಲೇ ಬೆಸ್ಟು ಅನ್ನಿಸ್ಬಿಟ್ಟಿತ್ತು ನನಗೆ. ಇವಾಗಲೂ ಹಂಗೆ ಅನ್ನಿಸ್ತೈತೆ. ಟಿ ವಿದಲ್ಲಿ ವೀಡಿಯೋ ಮಾಡ್ಕೊಂಡಿದ್ರೇನು ನಿಮಗೆ ತೋರಿಸ್ಬೋದಾಗಿತ್ತು ಅಂತೇಳಿ ಅಂದ್ಕೊಂಡೆ. ಮತ್ತೆ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಟಿ ವಿದಲ್ಲೇ ನೋಡೋದು ಬೆಸ್ಟ್ ಅಲ್ವಾ ಫ್ರೆಂಡ್ಸ್. ಅಲ್ಲಿ ಕಾಣ್ತಾನೆ ಇದಕ್ಕಿಲ್ಲ, ಟಿ ವಿದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ನನಗಂತೂ ನಿಜ 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 ತುಂಬ ಅಂದರೆ ತುಂಬ 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 ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ, ಕಾಯಿ ಹೊಡಿತಾನೆ ಇರಬೇಕು. ಎಷ್ಟು ತೆಂಗಿನಕಾಯಿ ಹೊಡಿತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಟಿ ವಿದಲ್ಲೇ ಮತ್ತೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇವಾಗ ಮತ್ತೆ ನಾನು ನನಗಾಗಿದ್ದಷ್ಟು ವೀಡಿಯೋಸ್ ಮಾಡಿಕೊಂಡು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಮಾಡಿದರು ಅಂದರೆ ನನಗೆ ತುಂಬ ಲೆಂತಿ ಆಗುತ್ತೆ. ನಾನು ಬೆಳಿಗ್ಗೆ ತನಕನೂ ಮಾಡಬೇಕು ಅಂಥೇಳಿ ಸ್ವಲ್ಪ ಮಾಡಿಕೊಂಡು ಮತ್ತು ಇಷ್ಟು ಮಾಡೋಷ್ಟು ತನಕ ರಾತ್ರಿದು 11 ಗಂಟೆ 11:30ದಿಂದ ಸ್ಟಾರ್ಟ್ ಮಾಡ್ತಾರೆ. ದೇವಸ್ಥಾನ ಅಂದರೆ 12 ಗಂಟೆ ಒಳಗಡೆನೆ ದೇವ್ರನ್ನ ಎತ್ಕೊಂಡು ಈ ಥರ ಮಾಡಿರ್ತಾರೆ. ಇವಾಗ ಹೀಗೆ ಸುತ್ತಕೊಂಡು ಬೇರೆ ಬೇರೆ ಊರಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅದು ತೋರಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ತೋರಿಸ್ತೀನಿ. ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಇದು ಈ ವಿಡಿಯೋಸ್ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಶೇರ್ ಮಾಡ್ತೀನಿ. ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ, ಯಾಕಂದರೆ ತುಂಬ ಲೆಂತಿ ಆಗಿರುತ್ತೆ. ಆಮೇಲೆ ನಿಮಗೂ ನೋಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಏನಿದೆ ತೋರಿಸ್ತವ್ರೆ ಅಂಥೇಳಿ. ಹಾಗಾಗಿ ನಾನು ನೆಕ್ಸ್ಟು ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟಾಗುತ್ತೆ ಅಂಥೇಳಿ. ಇದು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದರು, ಹಾಗಾಗಿ ಮತ್ತೆ ನಾನು ಇದು ಕಂಟಿನ್ಯೂಸ್ ಬ್ಲಾಗು ಇಲ್ಲಿಂದ ಮತ್ತು ನಾವು ಬೆಳಿಗ್ಗೆ ಯಾವ ಥರ ಆಗುತ್ತೆ ಅದನ್ನು ನಿಮ್ಮ ಜೊತೆ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಇದು ದೇವ್ರನ್ನು ಪೂಜಾರಿ ಇರ್ತಾರಲ್ವ, ಅವರೇನೆ ದೇವ್ರನ್ನ ತಗೊಂಡು ಕುಣಿತಾ ಇರ್ತಾರೆ. ಅವರೇ ಫಸ್ಟು ಡ್ಯಾನ್ಸ್ ಮಾಡೋದು. ಇವರು ರಾತ್ರಿ ಎಲ್ಲ ಹಿಂಗೇನೆ ತಲೆಯಲ್ಲಿ ಇಟ್ಕೊಂಡು ದೇವ್ರನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇರಬೇಕು. ಎಲ್ಲರ ಮನೆಗೂ ಇವರು ಹೋಗ್ತಾರೆ ಹಿಂಗೆ ತಲೆಗೆ ಇಟ್ಕೊಂಡು. ಇವಾಗ 11 ಗಂಟೆಗೆ ತಲೆ ಮೇಲೆ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ 5:30 6:30 ತನಕನೂ ತಲೆ ಮೇಲೆ ಇರುತ್ತೆ, ಇಳಿಸಲ್ಲ ಅವರು. ತಲೆಯೆಲ್ಲ ಏನಾದರೂ ಡ್ಯಾನ್ಸ್ ಮಾಡೋಕ್ಕೆ ಭಾರ ಆದರೆ ಯಾರಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಒಂದು 2 ನಿಮಿಷ ಅಷ್ಟೇ, ಮತ್ತೆ ಇಟ್ಕೊಂಡು ಮತ್ತೆ ಅವ್ರು ಮಾಡ್ತಾ ಇರಬೇಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಬಾಯ್, ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.